ಇವತ್ತಿನ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಣ ಬನ್ನಿ. ಇವತ್ತಿನ ಲಂಚ್ ಬಾಕ್ಸ್ಗೆ ನಾನು ಬೀಟ್ರೂಟ್ ಚಪಾತಿ ಜೊತೆ ಬೀಟ್ರೂಟ್ ಪಲ್ಯ ಮತ್ತು ಬಾಯ್ಲ್ಡ್ ಕಾರ್ನ್ ಇದಿಷ್ಟು ಪ್ಯಾಕ್ ಮಾಡಿದ್ದೆ. ಬಾಯ್ಲ್ಡ್ ಕಾರ್ನ್ನ ನಾನು ಹಾಗೆ ಕಳಿಸಿದ್ದೆ, ಅಂದರೆ ಅದು ಪೀಲ್ ಮಾಡಿರಲಿಲ್ಲ. ಅದು ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಕಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಹಾಗೆ ಪ್ಯಾಕ್ ಮಾಡಿದ್ದೆ ನಾನು. ಈ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು, ಬೀಟ್ರೂಟ್ನ ಸ್ವಲ್ಪ ಮಾಮೂಲಿ ನಾರ್ಮಲ್ ಒಗ್ಗರಣೆ ಹಾಕ್ತೀವಲ್ಲ, ಅದಕ್ಕೆ ತುರಿದಿಟ್ಕೊಂಡಿರೋವಂಥ ಬೀಟ್ರೂಟ್ ಹಾಕಿ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ತೀನಿ ಅಷ್ಟೇ. ನಾನು ಬೀಟ್ರೂಟ್ ಬೇಗ ಬೆಂದ್ಬಿಡುತ್ತೆ, ಒಂದು 10 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ ಬೀಟ್ರೂಟ್ ತುರಿದ ಮೇಲೆ ಅದು ಪಲ್ಯ. ಮತ್ತು ಇದು ಬೀಟ್ರೂಟ್ ಚಪಾತಿಗೆ ನಾನು ಚಪಾತಿ ಹಿಟ್ಟು ಜೊತೆಗೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿದ್ದೆ ಇವತ್ತು. ರಾಗಿ ಹಿಟ್ಟು, ಉಪ್ಪು, ಒಂಚೂರು ಮೆಣಸಿನ ಪುಡಿ ಇದಿಷ್ಟು ಹಾಕಿ ಅದನ್ನು ಚೆನ್ನಾಗಿ ನಾದಿ ಒಂದು ಸ್ವಲ್ಪ ಹೊತ್ತಿಟ್ಟಿದ ಮೇಲೆ ಲಟ್ಸಿ ಬೇಯಿಸಿದ್ರೆ ಬೀಟ್ರೂಟ್ ಚಪಾತಿ ರೆಡಿಯಾಗುತ್ತೆ. ಕಲರ್ಫುಲ್ ಫುಡ್ ಅದು ಡಬ್ಬಿನಲ್ಲಿದ್ದರೆ ಮಕ್ಕಳಿಗೆ ಊಟ ಮಾಡೋಕ್ಕೆ ಒಂದು ಖುಷಿ ಇರುತ್ತೆ. ನಮಗೆ ಗೊತ್ತು ಇದು ಎಷ್ಟು ಹೆಲ್ದಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಫಾರ್ ಲಂಚ್ ಬಾಕ್ಸ್ ಸಾಗಾ.